ಬಂಗಾಳದಲ್ಲಿ ಬದಲಾವಣೆಯ ಗಾಳಿ. ಮುಸ್ಲಿಂ ಮೌಲ್ವಿಗಳ ಭತ್ಯಕ್ಕೆ ಕೊಕ್. ಟಿಎಂಸಿ ಕೆಂಡಾಮಂಡಲ. ಕಳೆದ 14 ವರ್ಷಗಳಿಂದ ಅಂದರೆ ಮಮತಾ ಸರ್ಕಾರ ಬಂದ ಮೊದಲ ವರ್ಷದಿಂದ ರಾಜ್ಯದಲ್ಲಿ ಜಾರಿಯಲ್ಲಿದ್ದ ಮುಸ್ಲಿಂ ಮೌಲ್ವಿಗಳು ಮುವಜ್ಜಿನ್ಗಳಿಗೆ ನೀಡಲಾಗ್ತಾ ಇದ್ದ ಗೌರವಧನ ಅಥವಾ ಭತ್ಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಹೊಸ ಸರ್ಕಾರ ಆದೇಶ ಹೊರಡಿಸಿದೆ. ಜೂನ್ 1ರಿಂದ ಈ ನಿರ್ಧಾರ ಜಾರಿಗೆ ಬರಲಿದೆ. 2021ರಿಂದ ಜಾರಿಯಲ್ಲಿದ್ದ ಹಿಂದೂ ಪುರೋಹಿತರ ಭತ್ಯೆಯನ್ನು ಸುವೇಂದು ಸರ್ಕಾರ ನಿಲ್ಲಿಸಲು ತೀರ್ಮಾನಿಸಿದೆ. ಆದರೆ ಟಿಎಂಸಿ ಈ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇದು ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿ ತೆಗೆದುಕೊಂಡ ನಿರ್ಧಾರ ಅಂತ ಅದು ಕಿಡಿಕಾರಿದೆ. ಮುಸ್ಲಿಂ ಧಾರ್ಮಿಕ ವ್ಯಕ್ತಿಗಳಿಗೆ ಸಿಗ್ತಿದ್ದ ಭತ್ಯೆ ಎಷ್ಟು? ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ಇಮಾಮ್ಗಳು ಹಾಗೂ ಮುವಜ್ಜಿನ್ಗಳಿಗೆ ಎಷ್ಟು ಹಣ ಹೋಗ್ತಿತ್ತು ನೋಡೋಣ. ಯೋಜನೆಯ ಆರಂಭ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಬಂದ ತಕ್ಷಣ ಅಂದರೆ 14 ವರ್ಷಗಳ ಹಿಂದೆ 2012ರಲ್ಲಿ ಈ ವಿವಾದಿತ ಧಾರ್ಮಿಕ ಭತ್ಯೆ ಯೋಜನೆಯನ್ನು ಆರಂಭಿಸಲಾಯಿತು. ಇಮಾಮ್ಗಳಿಗೆ ಭತ್ಯೆ. ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿಸುವ ಇಮಾಮ್ಗಳಿಗೆ ಆರಂಭದಲ್ಲಿ ತಿಂಗಳಿಗೆ 2500 ರೂಪಾಯಿ ನೀಡಲಾಗ್ತಿತ್ತು. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳ ಮುನ್ನ ಮಮತಾ ಸರ್ಕಾರ ಇದನ್ನು 3000 ರೂಪಾಯಿಗಳಿಗೆ ಹೆಚ್ಚಿಸಿತ್ತು. 2012ರಲ್ಲೇ ಇಮಾಮ್ ಭತ್ಯೆಗಾಗಿ ಸರ್ಕಾರ ಸುಮಾರು 126 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿತ್ತು. ಮುವಜ್ಜಿನ್ಗಳಿಗೆ ಭತ್ಯೆ. ಮಸೀದಿಗಳಲ್ಲಿ ಅಜಾನ್ ಕೂಗುವ ಮುವಜ್ಜಿನ್ಗಳಿಗೆ ಮಮತಾ ಸರ್ಕಾರ ಪ್ರತಿ ತಿಂಗಳು 1500ರಿಂದ 2000 ರೂಪಾಯಿವರೆಗೆ ಭತ್ಯೆ ನೀಡುತ್ತಿತ್ತು. ಈ ರೀತಿಯ ಧರ್ಮಾಧಾರಿತ ಭತ್ಯೆಗೆ ಕೋಲ್ಕತಾ ಹೈಕೋರ್ಟ್ ತಡೆ ನೀಡಿತ್ತು. ಆದರೆ ಆ ತೀರ್ಪಿಗೆ ಬೆಲೆ ಕೊಡದ ಮಮತಾ ಸರ್ಕಾರ ಆ ಹಣವನ್ನು ವಕ್ಫ್ ಸಂಸ್ಥೆಗಳ ಮೂಲಕ ನೀಡುತ್ತಿತ್ತು. ಆ ಮೂಲಕ ಹೈಕೋರ್ಟ್ ತೀರ್ಪಿಗೆ ಸೆಡ್ಡು ಹೊಡೆದಿತ್ತು. ಹಿಂದೂ ದೇವಾಲಯಗಳ ಪುರೋಹಿತರಿಗೆ ಸಿಗ್ತಿದ್ದ ಹಣ ಎಷ್ಟು? ತಾರತಮ್ಯದ ಆರೋಪ ಮತ್ತು ಬದಲಾವಣೆ. ಮಮತಾ ಬ್ಯಾನರ್ಜಿಯವರು ಕೇವಲ ಮುಸ್ಲಿಂ ಸಮುದಾಯವನ್ನು ಓಲಾಯಿಸುತ್ತಿದ್ದಾರೆ ಮತ್ತು ಹಿಂದೂಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ತೀವ್ರ ಪ್ರತಿಭಟನೆ ಹಾಗೂ ಆಕ್ರೋಶ ವ್ಯಕ್ತವಾದ ನಂತರ ಮಮತಾ ಸರ್ಕಾರ ಅನಿವಾರ್ಯವಾಗಿ 2020ರಲ್ಲಿ ಹಿಂದೂ ಪುರೋಹಿತರಿಗೂ ಭತ್ಯೆ ನೀಡಲು ಮುಂದಾಯಿತು. ಪುರೋಹಿತರ ಭತ್ಯೆ. 2020ರಲ್ಲಿ ಆರಂಭವಾದ ಈ ಯೋಜನೆಯಡಿ ಹಿಂದೂ ದೇವಾಲಯಗಳ ಪುರೋಹಿತರಿಗೆ ಮತ್ತು ಪಂಡಿತರಿಗೆ ಆರಂಭದಲ್ಲಿ ತಿಂಗಳಿಗೆ 1000 ರೂಪಾಯಿ ನೀಡಲಾಗ್ತಿತ್ತು. ನಂತರ ಅದನ್ನು 2000 ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು. ಇಲ್ಲಿಯೂ ತಾರತಮ್ಯ. ಮುಸ್ಲಿಂ ಇಮಾಮ್ಗಳಿಗೆ 3000 ರೂಪಾಯಿ ನೀಡುವಾಗ ಹಿಂದೂ ಪುರೋಹಿತರಿಗೆ ಕೇವಲ 2000 ರೂಪಾಯಿ ನೀಡುವ ಮೂಲಕ ಮಮತಾ ಸರ್ಕಾರ ಧಾರ್ಮಿಕ ಗೌರವಧನ ನೀಡುವಿಕೆಯಲ್ಲೂ ತಾರತಮ್ಯ ಎಸಗಿತ್ತು ಎಂಬ ಆರೋಪ ಜೋರಾಗಿತ್ತು. ಸುವೇಂದು ಸರ್ಕಾರದ ನಿರ್ಧಾರವೇನು? ಸಂಪೂರ್ಣ ರದ್ದು. ಸುವೇಂದು ಅಧಿಕಾರಿಯವರ ನೇತೃತ್ವದ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆಯೇ ಇಮಾಮ್ ಭತ್ಯೆ, ಮುವಜ್ಜಿನ್ ಭತ್ಯೆ ಮತ್ತು ಪುರೋಹಿತರ ಭತ್ಯೆ ಸೇರಿದಂತೆ ಎಲ್ಲಾ ರೀತಿಯ ಧಾರ್ಮಿಕ ಭತ್ಯೆಗಳನ್ನು ಒಟ್ಟಿಗೆ ರದ್ದುಗೊಳಿಸಿದೆ. ಸಂವಿಧಾನ ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಸರ್ಕಾರ ಯಾವುದೇ ಒಂದು ನಿರ್ದಿಷ್ಟ ಧರ್ಮ ಅಥವಾ ಧಾರ್ಮಿಕ ನಿಧಿಗಳಿಗೆ ಮಾನ್ಯತೆ ನೀಡುವುದಿಲ್ಲ. ಸಂವಿಧಾನವು ಸಮಾನತೆಯನ್ನು ಬೋಧಿಸುತ್ತದೆ. ಆದ್ದರಿಂದ ಧರ್ಮದ ಆಧಾರದಲ್ಲಿ ಹಣ ಹಂಚಬಾರದು ಅನ್ನೋದು ಬಿಜೆಪಿ ಸರ್ಕಾರದ ನಿಲುವು. ಸಾರ್ವಜನಿಕ ತೆರಿಗೆ ಹಣದ ಸದುಪಯೋಗ. ಸಾರ್ವಜನಿಕರು ನೀಡುವ ತೆರಿಗೆ ಹಣವನ್ನು ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಮಹಿಳೆಯರ ಸುರಕ್ಷತೆ ಮತ್ತು ಆಡಳಿತ ಸುಧಾರಣೆಗಾಗಿ ಬಳಸಬೇಕೇ ಹೊರತು ಮೌಲ್ವಿಗಳನ್ನು ಅಥವಾ ಪುರೋಹಿತರನ್ನು ಸೃಷ್ಟಿಸಲು ಅಲ್ಲ. ಪರ್ಯಾಯ ಯೋಜನೆಗಳು. ಯಾರಿಗಾದರೂ ನಿಜವಾಗಿಯೂ ಆರ್ಥಿಕ ಸಹಾಯದ ಅಗತ್ಯವಿದ್ದರೆ ಸರ್ಕಾರ ನಡೆಸುವ ಅನ್ನಪೂರ್ಣಾದಂತಹ ಸಾರ್ವತ್ರಿಕ ಕಲ್ಯಾಣ ಯೋಜನೆಗಳ ಮೂಲಕ ಪ್ರಯೋಜನ ಪಡೆಯಬಹುದು. ಅದಕ್ಕಾಗಿ ಧರ್ಮದ ಆಧಾರದಲ್ಲಿ ಪ್ರತ್ಯೇಕ ನಿಧಿಯ ಅಗತ್ಯವಿಲ್ಲ ಎಂದು ಸುವೇಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸುವೇಂದು ಸರ್ಕಾರ ಎಲ್ಲಾ ಧರ್ಮಗಳಿಗೂ ಅನ್ವಯವಾಗುವಂತೆ ಈ ನಿರ್ಧಾರ ತೆಗೆದುಕೊಂಡಿದೆ. ಆದರೆ ಕೇವಲ ಮುಸ್ಲಿಂ ವಲಯದಿಂದ ಮಾತ್ರ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಮಸೀದಿಗಳಿಂದ ಸರ್ಕಾರಗಳಿಂದ ಆದಾಯ ಇಲ್ಲ, ಆದರೆ ದೇವಾಲಯಗಳಿಂದ ಆದಾಯ ಇದೆ. ಆದರೂ ಮೌಲ್ವಿಗಳಿಗೆ ಏಕೆ ಸರ್ಕಾರಿ ಹಣ ಕೊಡಬೇಕು ಅನ್ನೋ ಕೂಗಿಗೆ ಸುವೇಂದು ಸರ್ಕಾರ ಉತ್ತರ ನೀಡಿದೆ. ಎಲ್ಲಾ ಧರ್ಮಗಳಿಗೂ ಅನ್ವಯವಾಗುವಂತೆ ಆದೇಶ ಹೊರಡಿಸಿರುವುದು ನಿಜವಾದ ಜಾತ್ಯತೀತತೆಯನ್ನು ಪಾಲಿಸಿದಂತಾಗಿದೆ.